ಮಲಬದ್ಧತೆಯಿಂದನೇ ಶರೀರದಲ್ಲಿ ವಾತ ಪಿತ್ತ ಕಫ ಮೂರು ಅಸಮತೋಲನ ಆಗ್ತದೆ. ತ್ರಿದೋಷ ವಿಕಾರದಿಂದ ರೋಗ ಬಂತಂದ್ರೆ ಅದು ಅಸಾಧ್ಯ ಆಗ್ತದೆ, ರೋಗ ನಿವಾರಣೆನೇ ಆಗೋದಿಲ್ಲ. ಆ ವಿಷ ಶರೀರದಲ್ಲಿ 8 ತಾಸಿಗಿಂತ ಹೆಚ್ಚಿಗೆ ಇರಬಾರದು. ತುಂಬಾ ಬಿಳಿಯಾಗಿ ಮೋಷನ್ ಆಗ್ತದೆ ಅಂದ್ರೆ ಜಾಯಿಂಡಿಸ್ ಬಂದಿದೆ. ಆ ಮಲದ ಕಲರ್ ಅನ್ನು ನೋಡಿದಾಗ್ಲೂ ಕೂಡ ನಮ್ಮ ರೋಗಗಳನ್ನು ತಿಳ್ಕೋಬಹುದು. ನಮ್ಮ ಅಪಾನ ವಾಯುವನ್ನ ಕ್ರಿಯಾಶೀಲಗೊಳಿಸತಕ್ಕಂತ ಆಹಾರ ಕ್ರಮ ಇರಬೇಕು. ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಆಹಾರ ಸೇವನೆ ಮಾಡಬಾರದು. ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ 6 ರಸಗಳಿಂದ ಯುಕ್ತವಾಗಿರುವ ಆಹಾರ ತಿಂದ್ರೆ ಮಲಬದ್ಧತೆ ಬರೋದಿಲ್ಲ. ತಿನ್ನೋದ್ರಿಂದ ಏನಾಗುತ್ತೆ, ಮಲಬದ್ಧತೆಗೆ ಶಾಶ್ವತ ಪರಿಹಾರ. ಅದ್ಭುತ. ನಾವೀಗ ಹೇಳ್ತಕ್ಕಂಥ ಹಣ್ಣುಗಳು ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರ. ನೀವು ರಾತ್ರಿ 6 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಆಹಾರ ಕ್ರಮದಿಂದ ಮಲಬದ್ಧತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಮಲಬದ್ಧತೆನೇ ಸರ್ವ ರೋಗಗಳು ಕಾರಣ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಕಾಣಬಹುದು. ಮಲಬದ್ಧತೆಯಿಂದನೇ ಶರೀರದಲ್ಲಿ ವಾತ ಪಿತ್ತ ಕಫ ಮೂರು ಅಸಮತೋಲನ ಆಗ್ತದೆ. ಆ ವಾತ ಪಿತ್ತ ಕಫ ಜನ್ಯವಾಗಿ ಬರತಕ್ಕಂತ ರೋಗಗಳು ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ತ್ರಿದೋಷ ವಿಕಾರದಿಂದ ರೋಗ ಬಂತಂದ್ರೆ ಅದು ಅಸಾಧ್ಯ ಆಗ್ತದೆ, ರೋಗ ನಿವಾರಣೆನೇ ಆಗೋದಿಲ್ಲ. ಸರ್ವ ರೋಗಗಳಿಗೂ ಮೂಲ ಕಾರಣ ಮಲಬದ್ಧತೆ ಅಂತೇಳಿ ಸ್ಪಷ್ಟವಾಗಿ ಆಯುರ್ವೇದದಲ್ಲಿ ನಾವು ಉಲ್ಲೇಖಗಳನ್ನ ಕಾಣಬಹುದು. ಹಾಗೆ ಈ ಮಲಬದ್ಧತೆ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಹಲವಾರು ಏನಂತ ಹೇಳಿದ್ರೆ ವಿಭಾಗಗಳಾಗಿ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತ್ಯೇಕ ಮಾಡ್ತಾರೆ. ವಿಭಿನ್ನ ಪ್ರಕಾರದ ಮಲಬದ್ಧತೆ ಅಂದರೆ ಒಂದು ಕ್ರೂರ ಕೋಷ್ಠ, ಕಠಿಣ ಕೋಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಪರಿಪೂರ್ಣ ಮಲಬದ್ಧತೆ ಅಂತ ಹೇಳ್ತಾರೆ. ಕಠಿಣವಾಗಿರ್ತಕ್ಕಂಥ ಮಲಬದ್ಧತೆ ಅವರಿಗೆ 8 ದಿನ 10 ದಿನ ಆದರೂ ಮಲವಿಸರ್ಜನೆ ಆಗೋದಿಲ್ಲ. ಕೆಲವು ಜನ ಕೈ ಹಾಕಿ ಗುದದ್ವಾರಕ್ಕೆ ತೆಗೆದುಕೊಳ್ಳುವ ಪರಿಸ್ಥಿತಿ ಬರ್ತದೆ. ನಮ್ಮ ಆಶ್ರಮದಲ್ಲಿ ಹೇಳ್ತಾರಲ್ಲ, ತುಂಬ ಜನ ಏನೇ ಪ್ರಯತ್ನ ಮಾಡಿದರೂ ಮಲವಿಸರ್ಜನೆ ಆಗೋದಿಲ್ಲ, ಎನಿಮಾ ತಗೊಂಡ್ರೂ ಸರಿಯಾಗಿ ಮಲವಿಸರ್ಜನೆ ಆಗೋದಿಲ್ಲ. ಅಷ್ಟು ಕ್ರೂರ ಕೋಷ್ಠ ಇರ್ತದೆ. ಆ ವಿಷ ಶರೀರದಲ್ಲಿ 8 ತಾಸಿಗಿಂತ ಹೆಚ್ಚಿಗೆ ಇರಬಾರ್ದು. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ 3 ಮಲ 6 ಜಲ ಅಂತ ಹೇಳ್ತಾರೆ. 3 ಬಾರಿ ಮಲವಿಸರ್ಜನೆ ಹೋಗ್ಬೇಕಂತ ಹೇಳ್ತಾರೆ. ಅವ್ರು 10-15 ದಿವಸಕ್ಕೆ ಮಲವಿಸರ್ಜನೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗಬಾರ್ದು. ಅದು ಹೊರಗಡೆ ಬಂದಾಗ ಎಷ್ಟು ಅಸಹ್ಯವಾಗಿರ್ತದೆ, ಅದು ಹೊಟ್ಟೆಯಲ್ಲೇ ಇದ್ರೆ ಅದು ಶರೀರವನ್ನು ಎಷ್ಟು ಹಾಳು ಮಾಡಬಾರ್ದು. ಟಾಕ್ಸಿನ್, ಅದು ಕ್ರೂರ ಕೋಷ್ಠ. ಇನ್ನೊಬ್ಬರಿಗೆ ಇನ್ನು ಕೆಲವು ಜನರಿಗೆ ಏನಿರ್ತದೆ ಅಂದರೆ IBS ಅಂತ ಇರ್ತದೆ. ಅಂದರೆ ಮಲವಿಸರ್ಜನೆ ಆಗ್ತಾ ಇರ್ತದೆ, ಆದರೆ ಸ್ವಲ್ಪ ಆಗ್ತಾ ಇರ್ತದೆ, ಪರಿಪೂರ್ಣವಾಗಿ ಆಗ್ತಾ ಇರಲ್ಲ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕರೀತಾರೆ. ಅದಕ್ಕೆ IBDನೂ ಕೂಡ ಅದೇ ಲೆಕ್ಕದಲ್ಲಿ ಇರ್ತದೆ, ಇರಿಟೇಬಲ್ ಬೌಲ್ ಡಿಸೀಸ್ ಅಂತ ಹೇಳ್ತಾರೆ. ಇನ್ನು ಕೆಲವು ಜನರಿಗೆ ಏನಾಗ್ತಾ ಇರ್ತದೆ, ಮೋಷನ್ನು ಲೂಸ್ ಮೋಷನ್ ಆಗ್ತಾ ಇರ್ತದೆ, ಪದೇ ಆಗ್ತಾ ಇರ್ತದೆ. ಕೆಲವೊಬ್ಬರಿಗೆ ತುಂಬ ಗಟ್ಟಿ ಮೋಷನ್ ಆಗ್ತಾ ಇರ್ತದೆ. ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ಆ ನಮ್ಮ ಮಲ ವಿಸರ್ಜನೆ ಸರಿಯಾಗಿ ಆಗಬೇಕು. ಹೇಗಾಗಬೇಕಂದ್ರೆ ಪೂರ್ತಿ ಗಟ್ಟಿನ ಆಗಬಾರ್ದು, ತೆಳುವಾಗಿನೂ ಆಗಬಾರ್ದು. ಬಾಳೆಹಣ್ಣಿನ ಒಂದು ರೀತಿಯಲ್ಲಿ ಮಲವಿಸರ್ಜನೆ ಆಗಬೇಕು. ಅಷ್ಟು ಮೃದುವಾಗಿ, ಅಷ್ಟು ಅದು ಏನಾಗಬೇಕಂದ್ರೆ ಪೂರ್ತಿ ಕದಡ್ಕೊಂಡು ಹೋಗಬಾರ್ದು. ಕದಡ್ಕೊಂಡು ಹೋಗ್ತಾ ಇದೆ ಅಂದರೆ ಮಲ ಹೋಗ್ತಾ ಇದೆ ಅಂದರೆ ಲಿವರಿಗೆ ತೊಂದರೆ ಆಗಿದೆ. ಅದು ಮಲ ಪೂರ್ತಿ ಲೂಸ್ ಮೋಷನ್ ಆಗ್ತಾಯಿದೆ ಅಥವಾ ಅದರಲ್ಲಿ ಅಂಟಾಗ್ತಾ ಇದೆ, ತುಂಬ ಹಳದಿ ಆಗ್ತಾ ಇದೆ ಅಂದರೆ ಲಿವರಿಗೆ ತೊಂದರೆ ಆಗಿದೆ. ಕಪ್ಪು ಮಲ ವಿಸರ್ಜನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕರಳಲ್ಲಿ ರಕ್ತಸ್ರಾವ ಆಗ್ತಾ ಇದೆ, ಹೊರಗಡೆ ಬ್ಲೀಡಿಂಗ್ ಆಗ್ತಾ ಇದೆ, ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅರ್ಥ. ತುಂಬ ಬಿಳಿಯಾಗಿ ಮೋಷನ್ ಆಗ್ತಾ ಇದೆ ಅಂದರೆ ಜಾಯಿಂಡಿಸ್ ಬಂದಿದೆ ಅಥವಾ ಹೆಪಟೈಟಿಸ್ ಕಾಯಿಲೆ ಬಂದಿದೆ ಅಂತ ಅರ್ಥ. ಹೀಗೆ ಆ ಮಲದ ಕಲರ್ ಅನ್ನು ನೋಡಿದಾಗ್ಲೂ ಕೂಡ ನಮ್ಮ ರೋಗಗಳನ್ನು ತಿಳ್ಕೊಬಹುದು. ಹೀಗೆ ಬರ್ತಕ್ಕಂಥ ಈ ಮಲದ ವಿಕಾರಗಳನ್ನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಕ್ಲಿಯರ್ ಆಗಿ, ವಾಸನೆ ರಹಿತವಾಗಿ ಒಂದು 5 ನಿಮಿಷದಲ್ಲಿ ಮಲ ವಿಸರ್ಜನೆ ಸರಿಯಾಗಿ ಆಗ್ಬೇಕಂದ್ರೆ ಒಂದು ರೀತಿಯ ಸರಿಯಾದ ಆಹಾರ ಕ್ರಮವನ್ನು ನಾವು ಆಚರಣೆಗೆ ತರಬೇಕು. ಅದನ್ನು ತಂದಿದ್ದೇ ಆದಲ್ಲಿ ನಮಗೆ ಮಲ ವಿಸರ್ಜನೆ ಸರಾಗವಾಗ್ತದೆ. ಮುಖ್ಯವಾಗಿ ನಮ್ಮ ಅಪಾನ ವಾಯುವನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಆಹಾರ ಕ್ರಮ ಇರಬೇಕು, ಹಾಗೂ ನಮ್ಮ ಸಮಾನ ವಾಯುವನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಆಹಾರ ಕ್ರಮ ಇರಬೇಕು. ಪಾಚಕ ಪಿತ್ತವನ್ನ ಹಾಗೂ ಕ್ಲೇದಕ ಕಫವನ್ನ ಇವುಗಳನ್ನ ಸರಿಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ನಮ್ಮಲ್ಲಿ ಮುಖ್ಯವಾಗಿ ಈ ಅಜೀರ್ಣದ ಸಮಸ್ಯೆ ಉಂಟಾಗೋದಿಲ್ಲ. ಅಜೀರ್ಣದ ಸಮಸ್ಯೆನೂ ಮಲಬದ್ಧತೆ ಸಮಸ್ಯೆಗೆ ಮೂಲ ಕಾರಣ ಆಗ್ತದೆ. ಅಜೀರ್ಣನೂ ಕೂಡ ಮಲಬದ್ಧತೆ ಸಮಸ್ಯೆಗೆ ಪ್ರಮುಖ ಅಂತಕ್ಕಂಥ ಕಾರಣವನ್ನ ತಿಳ್ಕೋಬೇಕು. ಅದಕ್ಕಾಗಿ ನಾವು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸಿಕೊಳ್ಳೋದ್ರ ಮೂಲಕ ಅನ್ನಂ ಗೃಹಾತಿ ಪಚತಿ ವಿವೇಚತಿ ಮುಂಚತೆ ಅಂತ ಹೇಳ್ತಾರೆ. ಅಂದ್ರೆ ಅನ್ನ ಸರಿಯಾಗಿ ಗ್ರಹಣೆ ಆಗಿ ಅದು ಚೆನ್ನಾಗಿ ಜೀರ್ಣ ಆಗಿ ಅದು ಕೆಟ್ಟ ಭಾಗ ಸಾರ ಭಾಗ ಪರಿವರ್ತನೆ ಆಗಿ ಅದು ಪರಿಪೂರ್ಣವಾಗಿ ಜೀರ್ಣವಾದ ಮೇಲೆ ಅಪಾನ ವಾಯುವಿಗೆ ಅದು ಏನಾಗಬೇಕು, ತಳ್ಳಬೇಕು, ಸಮರ್ಪಣೆ ಆಗಬೇಕು. ಆ ಅಪಾನ ವಾಯುವಿನಿಂದ ಶರೀರದಿಂದ ಹೊರಗಡೆ ಹೋಗ್ಬೇಕು. ಮುಖ್ಯವಾಗಿ ಅಪಾನ ವಾಯುವಿನಿಂದನೇ ಮೂತ್ರ ಸರಿಯಾಗಿ ಹೋಗ್ತದೆ,
ಬೆವರು ಸರಿಯಾಗಿ ಹೋಗ್ತದೆ, ಮಲ ಸರಿಯಾಗಿ ಹೋಗ್ತದೆ. ಅಪಾನ ವಾಯು ಚೆನ್ನಾಗಿದ್ರೆ, ಅಪಾನ ವಾಯು ಶರೀರವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಒಂದು ವಾಯು ಅದು. ಅದಕ್ಕಾಗಿ ಅಪಾನ ವಾಯುವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಆಹಾರ, ನಮ್ಮ ದೀಪನ ಪಾಚನ ಶಕ್ತಿಯನ್ನು, ಜೀರ್ಣಾಂಗ ವ್ಯವಸ್ಥೆನ ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು. ಅಂದರೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಆಹಾರ ಅಂತ ಹೇಳ್ಬೋದು. ಅಂಥ ಆಹಾರಗಳನ್ನು ನಾವು ಸೇವನೆ ಮಾಡಿದ್ದೇ ಆದಲ್ಲಿ ಪರಿಪೂರ್ಣವಾಗಿ ಮಲಬದ್ಧತೆ ಸಮಸ್ಯೆ ಪರಿಹಾರ ಕಂಡುಕೊಳ್ಬೋದು. ಅದು ಹೇಗೆ ಅಂದರೆ, ಮೊದಲನೇದು ಆಹಾರ ಸೇವನೆ ಮಾಡ್ತಕ್ಕಂಥ ಒಂದು ಕ್ರಮ ಹೇಗಿರಬೇಕಂದ್ರೆ ಸರಿಯಾಗಿರ್ಬೇಕು. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಆಹಾರ ಸೇವನೆ ಮಾಡಬಾರ್ದು, ಕೆಳಗಡೆ ಕೂತ್ಕೊಂಡು ಆಹಾರ ಸೇವನೆ ಮಾಡಬೇಕು. ಆಮೇಲೆ ಸ್ಪೂನಿಂದ ಆಹಾರ ಸೇವನೆ ಮಾಡಬಾರ್ದು, ಕೈಯಿಂದ ಸೇವನೆ ಮಾಡಬೇಕು. ಈ ಕೈಯಿಂದ ಸೇವನೆ ಮಾಡಿದಾಗ 5 ಬೆರಳುಗಳು ಸೇರ್ತವೆ. ಹೆಬ್ಬೆರಳು ಅಗ್ನಿ ತತ್ವ, ಇದು ತೋರ್ಬೆರಳು ವಾಯು ತತ್ವ, ಆಮೇಲೆ ಮಧ್ಯದ ಬೆರಳು ಆಕಾಶ ತತ್ವ, ಉಂಗುರ ಬೆರಳು ಪೃಥ್ವಿ ತತ್ವ, ಆಮೇಲೆ ಕಿರು ಬೆರಳು ಜಲತತ್ವ. ಈ 5 ತತ್ವಗಳು ನಾವು ನಮ್ಮ ಕೈಯಲ್ಲಿ ಹಿಂಗೆ ಜೋಡಿಸಿದಾಗೆ ಕ್ರಿಯಾಶೀಲ ಆಗ್ತವೆ. ಸಮಾನ ವಾಯು ಕ್ರಿಯಾಶೀಲವಾಗೈತೆ. ಇದಕ್ಕೆ ಸಮಾನ ಮುದ್ರೆ ಅಂತ ಕರೀತಾರೆ. ನಾವೆಲ್ಲ ಸ್ಪೂನಲ್ಲಿ ತಿಂದರೆ ಅದು ಯಾವ ಮುದ್ರೆ ಆಗುತ್ತೋ ಯಾರಿಗೆ ಗೊತ್ತು. ಈ ಮುದ್ರೆಯಲ್ಲಿ ತಿಂದಾಗ ಅನ್ನ ಏನಾಗುತ್ತೆ, ಗ್ರಹಣೆ ಆಗುತ್ತೆ, ಶರೀರದಲ್ಲಿ ಜೀರ್ಣ ಆಗುತ್ತೆ. ಅದರಿಂದ ಸಮಾನ ವಾಯು ಕ್ರಿಯಾಶೀಲವಾಗಿದ್ದಾಗ ಅಪಾನ ವಾಯುನು ಕೂಡ ಅದರ ಪ್ರಭಾವದಿಂದ ಕ್ರಿಯಾಶೀಲವಾಗುತ್ತೆ. ಮಲಬದ್ಧತೆ ಸಮಸ್ಯೆಗೆ ಇದು ಪರಿಹಾರ ಆಗ್ತದೆ. ಇದು ಮೊದಲು ತಿಳ್ಕೊಬೇಕು. ಕೆಳಗಡೆ ಕೂತ್ಕೋಬೇಕು. ಮತ್ತು ಸಮಾನ ಮುದ್ರೆ ಅಂದರೆ ಆಹಾರವನ್ನು ಕೈಯಿಂದ ತಿನ್ನಬೇಕು. ಮತ್ತು ಆಹಾರ ತಿನ್ನಬೇಕಾದ್ರೆ ಮನಸ್ಸು ಪ್ರಸನ್ನವಾಗಿರಬೇಕು. ಮನಸ್ಸು ಪ್ರಸನ್ನವಾಗಿದೆ ಅಂದರೆ ಅದು ಒಳಗಡೆ ಹೋದಾಗ ಅದು ಪ್ರಸನ್ನತೆಯನ್ನು ಸೃಷ್ಟಿ ಮಾಡುತ್ತೆ. ವಾತ ವಿಕಾರಗಳು ಸೃಷ್ಟಿಯಾಗೋದಿಲ್ಲ. ಮನಸ್ಸು ಪ್ರಕೋಪಿತವಾಯಿತು ಅಂತೇಳಿದರೆ ಆ ಒಂದು ವಾತ ವಿಕಾರಗಳು, ಪಿತ್ತ ವಿಕಾರಗಳು ಹೆಚ್ಚಾಗಿ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ. ಇದು ಮುಖ್ಯವಾಗಿ ತಿಳ್ಕೊಬೇಕಾಗಿರುತ್ತೆ. ಮತ್ತು ಆಹಾರ ಕ್ರಮದ ಬಗ್ಗೆ ನೋಡೋಣ. ನಮ್ಮ ಪೂರ್ವಜರು ಏನು ತಿಂತಾಯಿದ್ರು? ಅಗಸಿ ಚಟ್ನಿ ತಿಂತಾಯಿದ್ರು, ಆಮೇಲೆ ಹುಚ್ಚಳ ಚಟ್ನಿ ತಿಂತಾಯಿದ್ರು, ಆಮೇಲೆ ಶೇಂಗಾ ಚಟ್ನಿ ತಿಂತಾಯಿದ್ರು. ಇದರಲ್ಲೆಲ್ಲ ಏನಿದೆ ಅಂದರೆ ಈ ಚಟ್ನಿಗಳಲ್ಲಿ ಸ್ನಿಗ್ಧತೆ ಇದೆ, ಎಣ್ಣೆ ಅಂಶ ಇರ್ತದೆ ಚಟ್ನಿಗಳಲ್ಲಿ. ಅದೇನು ಮಾಡುತ್ತೆ, ನಮ್ಮ ಆ ಒಂದು ಪೆರಿಸ್ಟಾಟಿಕ್ ಮೂಮೆಂಟ್ ಅಂತ ಇರ್ತದೆ ಕರಳಿನಲ್ಲಿ, ಅದನ್ನ ಕ್ರಿಯಾಶೀಲಗೊಳಿಸುತ್ತೆ. ನಮ್ಮ ಕರಳುಗಳಿಗೆ ಸ್ನಿಗ್ಧತೆಯನ್ನು ಕೊಡ್ತದೆ. ಆಮೇಲೆ ಉಪ್ಪಿನಕಾಯಿ ಬಳಸೋರು, ಹುಳಿ ಉಪ್ಪಿನಕಾಯಿ ಮತ್ತೆ ಕಹಿ ಉಪ್ಪಿನಕಾಯಿ, ಹಾಗಲಕಾಯಿ ಉಪ್ಪಿನಕಾಯಿ ಹಾಕೋರು, ಏಳಿಕಾಯಿ ಅಂತ ಕರೀತಾರೆ, ಅದನ್ನ ಕಂಚಿಕಾಯಿ ಅಂತ ಕೆಲವರು ಕರೀತಾರೆ, ದೊಡ್ಲಿಕಾಯಿ ಅಂತ ಕರೀತಾರೆ, ಅದು ಕಹಿ ಇರ್ತದೆ. ಆಮೇಲೆ ಕಹಿ ಸೌತೆಕಾಯಿ ಉಪ್ಪಿನಕಾಯಿ ಹಾಕೋರು, ಆಮೇಲೆ ಕಹಿ ಇರ್ತಕ್ಕಂಥ ಹಲವಾರು ಪದಾರ್ಥಗಳನ್ನ ಉಪ್ಪಿನಕಾಯಿಗೆ ಬಳಸೋರು, ತೊಂಡೆಕಾಯಿ ಉಪ್ಪಿನಕಾಯಿ ಹಾಕೋರು. ಹೀಗೆ ಒಗುರು ಇರ್ತಕ್ಕಂಥ ಕೆಲವೊಂದಿಷ್ಟು ಅರಿಶಿಣದ ಉಪ್ಪಿನಕಾಯಿ ಹಾಕ್ತಾರೆ. ಈಗೂ ಕೂಡ ಈ ಒಂದು ಶಿರ್ಸಿ ಕಾರವಾರ ಭಾಗದಲ್ಲಿ ಕೋಸ್ಟಲ್ ಏರಿಯಾಗಳಲ್ಲಿ ಅರಿಶಿಣದ ಉಪ್ಪಿನಕಾಯಿ ಬಹಳ ಚೆನ್ನಾಗಿ ಹಾಕ್ತಾರೆ. ಅದರಲ್ಲಿ ಅರಿಶಿಣದಲ್ಲಿ ಇರ್ತಕ್ಕಂಥ ಒಗರಿನ ಪ್ರಮಾಣ, ಕಷಾಯದ ಸ್ವಭಾವ, ಸೊಗದೆ ಬೇರಿನ ಉಪ್ಪಿನಕಾಯಿ ಹಾಕ್ತಾರೆ. ಹೀಗೆ ಕಹಿ ಮತ್ತು ಒಗರು ಇರ್ತಕ್ಕಂಥ ಒಂದು ಮಧುರ ಗುಣವನ್ನು ಹೊಂದಿರತಕ್ಕಂಥ ಉಪ್ಪಿನಕಾಯಿನ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾರೆ, ಹುಳಿ ಉಪ್ಪಿನಕಾಯಿ ಅಂತ ಹೇಳ್ಬೋದು, ಅದನ್ನ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ತಾರೆ. ಇವೆಲ್ಲ ಒಗರು, ಕಹಿ, ಹುಳಿ, ಈ 3 ರಸಗಳು ನಮ್ಮ ಉಪ್ಪಿನಕಾಯಿಲಿ ಇರ್ತಾ ಇದ್ವು. ಅಂದ್ರೆ ನಾವು ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ 6 ರಸಗಳಿಂದ ಯುಕ್ತವಾಗಿರುವ ಆಹಾರ ತಿಂದ್ರೆ ಮಲಬದ್ಧತೆ ಬರೋದಿಲ್ಲ. ತುಪ್ಪ ತಿನ್ನೋದ್ರಿಂದ ಏನಾಗುತ್ತೆ, ಮಲಬದ್ಧತೆಗೆ ಶಾಶ್ವತ ಪರಿಹಾರ. ತುಪ್ಪ ಒಂದ್ ದಿನಕ್ಕೆ 2-3 ಚಮಚನಾದ್ರೂ ತಿನ್ನಬೇಕು ನಾವು. ಮಲಬದ್ಧತೆಗೆ ಶಾಶ್ವತ ಪರಿಹಾರ ತುಪ್ಪ. ಬೇಕಾದ್ರೆ ಆಹಾರಕ್ಕಿಂತ ಮೊದಲು 1-2 ಚಮಚ ಮೊದಲೇ ತುಪ್ಪ ಕುಡಿದು, ಒಂದು ಗುಟುಕು ಬಿಸಿನೀರು ಕುಡಿದು ಆಮೇಲೆ ಆಹಾರ ಸೇವನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಕೇವಲ 1-2-3 ತಿಂಗಳಲ್ಲಿ ಮಲಬದ್ಧತೆಗೆ ಪರಿಹಾರ ಕಾಣ್ತೀರಿ. 2-3 ತಿಂಗಳಲ್ಲಿ ಶಾಶ್ವತ ಪರಿಹಾರ ಅದು. ಆದರೆ ತುಪ್ಪ ತಿನ್ನೋದು ಮರ್ತಿದೆ ನಾವು. ರಿಫೈನ್ಡ್ ಆಯಿಲ್ ತಿಂತಾ ಇದ್ದೀವಿ. ತುಪ್ಪ ಅಂದ್ರೆ ಕೊಲೆಸ್ಟ್ರಾಲ್ ಅಂತ ನಮಗೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ತುಪ್ಪದಲ್ಲಿ LDL ಇಲ್ಲ, VLDL ಇಲ್ಲ, ಟ್ರೈಗ್ಲಿಸರೈಡ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ. ತುಪ್ಪದಲ್ಲಿ ಇರ್ತಕ್ಕಂಥದ್ದು HDL, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ತುಪ್ಪದಿಂದ ಕೆಟ್ಟ ಕೊಲೆಸ್ಟ್ರಾಲ್ ಆಗೋದಿಲ್ಲ, ಒಳ್ಳೆ ಕೊಲೆಸ್ಟ್ರಾಲ್ ಆಗುತ್ತೆ. ತುಪ್ಪದಿಂದ ನಮ್ಮ ಮ್ಯೂಕಸ್ ಮೆಮ್ಬ್ರೇನ್ ಏನಿರ್ತದೆ ಕರಳುಗಳಲ್ಲಿ, ಅದು ಕ್ರಿಯಾಶೀಲವಾಗುತ್ತೆ. ಅದು ಸ್ನಿಗ್ಧವಾಗಿದ್ದಾಗ, ಅದು ಕ್ರಿಯಾಶೀಲವಾಗಿದ್ದಾಗ ಮೋಷನ್ ಸರಿಯಾಗಿ ಸರಾಗವಾಗಿ ತರಳುತ್ತೆ. ಈಗ ಒಂದೇನೋ ಸೆಟ್ರಸ್ ಇರ್ತದೆ, ಅದಕ್ಕೆ ಗ್ರೀಸಿಂಗ್ ಸರಿಯಾಗಿ ಮಾಡಿದರೆ ಅದು ಮೇಲೆ ಕೆಳಗೆ ಬರ್ಲಿಕ್ಕೆ ತುಂಬಾ ತ್ರಾಸ ಆಗ್ತದೆ, ಕಷ್ಟ ಆಗ್ತದೆ. ಅಲ್ಲಿ ಸ್ನಿಗ್ಧತೆ ಇರೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಆ ಒಂದು ಸ್ನಿಗ್ಧತೆಯಿಂದ ಏನಾಗ್ತದೆ, ಸರಿಯಾಗಿ ಅದನ್ನು ಗ್ರೀಸಿಂಗ್ ಮಾಡಿದ್ರೆ ಏನಾಗ್ತದೆ, ಮೇಲೆ ಚೆರೆಗೆ ಸರಿಯಾಗಿ ಬರ್ತದೆ. ಅದೇ ರೀತಿ ಮಲನು ಕೂಡ, ಕರಳಿನಲ್ಲಿ ಸ್ನಿಗ್ಧತೆ ಇಲ್ಲ ಅಂದ್ರೆ, ವೃಕ್ಷತೆ ಇದೆ ಅಂದ್ರೆ ಮಲ ಅಂಟ್ಕೊಂತದೆ ಕರಳಿಗೆ. ಅದಕ್ಕೆ ತುಪ್ಪ ತಿನ್ಬೇಕನ್ನೋದು, ಬೆಣ್ಣೆ ತಿನ್ಬೇಕನ್ನೋದು, ಹಾಲು ಕುಡಿಬೇಕು ಆಹಾರದ ನಂತರ, ಅಥವಾ ಮಜ್ಜಿಗೆ ಕುಡಿಬೇಕನ್ನೋದು, ಇದು ನಮ್ಮ ಶರೀರದಲ್ಲಿ ಸ್ನಿಗ್ಧತೆಯನ್ನು ಉಂಟು ಮಾಡ್ತದೆ. ಈ ತರದ ಆಹಾರ ಕ್ರಮ ಇರಬೇಕು. ಆಮೇಲೆ ಸೊಪ್ಪು ತರಕಾರಿಗಳಲ್ಲಿ ಇರ್ತಕ್ಕಂಥ ನಾರನ್ನ ತೆಗಿಬಾರ್ದು. ನಾರು ತೆಗೆದು ಸೋಸಿ ಮಾಡ್ತಾ ಇರ್ತಾರೆ ಕೆಲವು ಜನ, ಹಂಗ್ ಮಾಡಬಾರ್ದು. ಸೊಪ್ಪನ್ನ ಆ ಬೇರ್ ಬಿಟ್ಟು ಕಾಂಡವೆಲ್ಲವನ್ನು ಅದನ್ನ ಚೆನ್ನಾಗಿ ಹೆಚ್ಚಿ ಬಳಸಬೇಕು. ಕೆಲವು ಜನ ಎಲೆ ಮಾತ್ರ ತಿಂತಾರೆ, ಕಾಂಡ ತಿನ್ನೋದಿಲ್ಲ. ಆ ಬೇರ್ನಲ್ಲಿ ನಾರಿನಾಂಶ ಇರ್ತದೆ. ಆಮೇಲೆ ಸೊಪ್ಪು ತರಕಾರಿಗಳನ್ನ ನಾರು ತೆಗೆದು ಮಾಡಬಾರ್ದು, ಅದನ್ನ ಹಂಗೆ ಹೆಚ್ಚಿ ಮಾಡಬೇಕು. ಆಲ್ಮೋಸ್ಟ್ ಅಲ್ಲಿ ಸಿಪ್ಪೆ ತೆಗೆದು ಕೂಡ ಮಾಡಬಾರ್ದು. ಚೆನ್ನಾಗಿ ಉಪ್ಪಿನಲ್ಲಿ ನೆನೆ ಹಾಕಬೇಕು. ನೆನೆ ಹಾಕಿ ಚೆನ್ನಾಗಿ ಸ್ವಚ್ಛವಾಗಿ ತೊಳೆದು ಅದನ್ನ ಪಲ್ಯ ಮಾಡ್ಬೇಕು. ಯಾಕಂದ್ರೆ ಆ ಸಿಪ್ಪೆಯಲ್ಲೂ ಕೂಡ ಫೈಬರ್ ಅಂಶ ಇರ್ತದೆ. ಫೈಬರ್ ಕೊರತೆಯಿಂದ ಮಲಬದ್ಧತೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಹೀಗೆ ಯಥೇಚ್ಛವಾಗಿ ಸೊಪ್ಪು ತರಕಾರಿ ತಿನ್ನೋದು ಒಂದು,
ಸೊಪ್ಪು ತರಕಾರಿನ ಸ್ವಚ್ಛಾಗಿ ಉಪ್ಪು ನೀರಿನಲ್ಲಿ ನೆನೆಸ್ಬೇಕು. ಇಲ್ಲಾಂದ್ರೆ ನೀವು ಹಂಗೆ ಸಿಪ್ಪೆ ಸಮೇತ ತಿಂದ್ರೆ ಅದಕ್ಕೆ ರಾಸಾಯನಿಕ ಔಷಧಿಗಳನ್ನ ಸಿಂಪಡಿಸಿರ್ತಾರೆ. ರಾಶಿ ರಾಸಾಯನಿಕ ಅಂಶದೇ ಅದ್ರಲ್ಲಿ ಇರ್ತದೆ. ಅದನ್ನ ನಾವು ಹೊಟ್ಟೆಗೆ ಹೋಯ್ತು ಅಂದ್ರೆ ಮತ್ತೆ ಭಯಾನಕ ರೋಗಗಳು ಬರ್ತವೆ. ಅದಕ್ಕೆ ತರಕಾರಿನ ಸ್ವಚ್ಛ ಮಾಡ್ಬೇಕಂದ್ರೆ ಚೆನ್ನಾಗಿ ಏನ್ ಮಾಡ್ಬೇಕು, ಉಪ್ಪು ನೀರ್ಲು ಒಂದು ತಾಸು ನೆನಿಟ್ಟು ಆಮೇಲೆ ತೊಳಿಬೇಕು, ತೊಳೆದು ಮಾಡ್ಬೇಕು ಅಡಿಗೆನ. ಆಮೇಲೆ ಫ್ರಿಜ್ ಅಲ್ಲಿ ಇರ್ತಕ್ಕಂಥ ಒಂದು ತರಕಾರಿಗಳನ್ನ ತಿನ್ನೋದ್ರಿಂದ ಮಲಬದ್ಧತೆ ಉಂಟಾಗ್ತದೆ. ಅದಕ್ಕೆ ಫ್ರಿಜ್ ನಲ್ಲಿ ಇರುವ ಆಹಾರಗಳನ್ನ ತಿನ್ನೋದು ಮಲಬದ್ಧತೆಗೆ ಮೂಲ ಕಾರಣ. ಈ ಕೋಲ್ಡ್ ಚಿಲ್ಡ್ ವಾಟರ್ ಕುಡಿಯೋದು, ಫ್ರಿಜ್ ಅಲ್ಲಿ ಇರ್ತಕ್ಕಂಥ ತರಕಾರಿಗಳನ್ನ ತಿನ್ನೋದು, ಫ್ರಿಜ್ ಅಲ್ಲಿ ಇಟ್ಟಿರ್ತಕ್ಕಂಥ ಆಹಾರಗಳನ್ನ ತಿನ್ನೋದು, ಅದು ಯಾಕಂದ್ರೆ ಫ್ರಿಜ್ ನಲ್ಲಿ CFC ಇರ್ತದೆ, ಕ್ಲೋರೋಫ್ಲೋರಿಕ್ ಕಾರ್ಬನ್. ಅದರಿಂದ ಮಲಬದ್ಧತೆ ಹೆಚ್ಚಾಗ್ತದೆ. ಅದಕ್ಕೆ ನೀವು ತರಕಾರಿಗಳನ್ನ ಫ್ರೆಶ್ ಆಗಿ ತೆಗೆದುಕೊಂಡು ಬಂದು ತಿನ್ನಬೇಕು. ಬೇರೆ ದೇಶಗಳಲ್ಲಿ ತರಕಾರಿ ತರಲಿಕ್ಕೆ ತುಂಬಾ ದೂರ ಹೋಗ್ಬೇಕು. ಆದ್ರೆ ನಮ್ಮ ದೇಶದಲ್ಲಿ ಮನೆ ಮುಂದೆನೆ ತರಕಾರಿ ವ್ಯಾಪಾರ ಮಾಡೋರು ಬರ್ತಾರೆ. ಚೆನ್ನಾಗಿದ್ದೀರಾ ಅಂತ ಕೇಳಿ ನಿಮ್ಮ ಆರೋಗ್ಯವನ್ನು ವಿಚಾರಿಸ್ತಕ್ಕಂಥವ್ರು ಇದ್ದಾರೆ. ಹಾಗೆ ನಮ್ಮ ಮನೆ ಮುಂದೆನೆ ತರಕಾರಿ ಬರ್ಬೇಕಾದ್ರೆ ನಾವ್ಯಾಕೆ ಫ್ರಿಜ್ ನಲ್ಲಿ ಇಟ್ಟು ತಂಗಳ ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನ ತಂಗಳದ್ ಮಾಡ್ಕೊಂಡು ತಿನ್ಬೇಕು? ಅದ್ರ ಶಕ್ತಿನ ಯಾಕೆ ಕಡಿಮೆ ಮಾಡ್ಕೊಂಡು ತಿನ್ಬೇಕು? ಮೊದಲೇ ಈಗ ಒಂದು ತರಕಾರಿಗಳಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಿ, ಔಷಧಿ ಹಾಕಿ ಶಕ್ತಿ ಕಡಿಮೆ ಆಗಿದೆ, ಹೈಬ್ರಿಡ್. ಅಂಥದನ್ನು ಕೂಡ ಸರಿಯಾಗಿ ತಿಂದೇ ಇದ್ರೆ, ಫ್ರೆಶ್ ಆಗಿ ತಿಂದಿದ್ರೆ ಇನ್ನೂ ತೊಂದರೆ ಆಗ್ತದೆ. ಅದಕ್ಕೆ ನಾವು ಏನ್ ಮಾಡಬೇಕು, ತರಕಾರಿಗಳನ್ನ ಫ್ರೆಶ್ ಆಗಿ ತಿನ್ನಬೇಕು. ಆಮೇಲೆ ಹಣ್ಣುಗಳನ್ನು ತಿನ್ನೋದು ಆಹಾರದ ಪೂರ್ವದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಪಪ್ಪಾಯ ಹಣ್ಣಾಗ್ಲಿ, ಆಮೇಲೆ ಲೀಚಿ ಹಣ್ಣಾಗ್ಲಿ, ಬಹಳ ಮುಖ್ಯವಾಗಿ ಮಲಬದ್ಧತೆ ಸಮಸ್ಯೆಗೆ ಪಪ್ಪಾಯ ಹಣ್ಣು, ಲೀಚಿ ಹಣ್ಣು, ಆಮೇಲೆ ದಾಳಿಂಬೆ ಹಣ್ಣು, ಅದರ ಜೊತೆಗೆ ಪೇರು ಹಣ್ಣು. ಅದ್ಭುತ. ನಾವೀಗ ಹೇಳ್ತಕ್ಕಂಥ ಹಣ್ಣುಗಳು ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರ. ನೀವು ಪೇರು ಹಣ್ಣು, ಆಮೇಲೆ ಏನು ಅಂತ ಹೇಳಿದ್ರೆ ಈ ಆರೆಂಜು, ಮೋಸಂಬಿ, ಆಮೇಲೆ ದ್ರಾಕ್ಷಿ, ಇವುಗಳನ್ನ ಮತ್ತೆ ಕರ್ಬೂಜ, ಕಲ್ಲಂಗಡಿ ಊಟದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಹಣ್ಣು ತಿಂದ್ಬಿಡೋದು, ಆಮೇಲೆ ಆಹಾರ ಸೇವನೆ ಮಾಡೋದು. ಹಿಂಗೊಂದು 3 ತಿಂಗಳು ಮಾಡಿ ನಿಮ್ಮ ಮಲಬದ್ಧತೆ ಇದ್ರ ಕೇಳಿ, ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಮಲಬದ್ಧತೆ ಸಮಸ್ಯೆಗೆ. ಹಣ್ಣು ತಿನ್ನು, ಹಸಿದಾಗ ಹಣ್ಣು ತಿನ್ನು ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು. ಉಂಡ ಮೇಲೆ ಕಬ್ಬು ತಿನ್ನು ಅಂತ ಹೇಳಿದ್ದಾರೆ. ಅದನ್ನ ಮರ್ತಿದ್ದೇವೆ ನಾವು. ಅದನ್ನ ಮರೆತು ನಾವೇನು ತಿಂತಾ ಇದ್ದೇವೆ, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು. ಇವೆಲ್ಲ ಜಂಕ್ ಫುಡ್ಗಳಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಅದರಲ್ಲಿ ಒಂದು ಬಾರಿ ಬೇಯಿಸಿರ್ತಕ್ಕಂಥ ಎಣ್ಣೆಯಲ್ಲಿ ಸುಟ್ಟು 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 ಕಾರ್ಸಿನೋಜೆನಿಕ್ ಆಗಿರ್ತಕ್ಕಂಥ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನ ತಿಂದರೆ ಕ್ಯಾನ್ಸರ್ ಬರದೆ ಮತ್ತೇನು ಬರ್ತದೆ? ಮಲಬದ್ಧತೆ ಹೆಚ್ಚಾಗದೆ ಮತ್ತೇನಾಗ್ತದೆ? ಅದಕ್ಕೆ ಇಂತಹ ಆಹಾರ ಕ್ರಮಗಳನ್ನು ನಾವು ರೂಢಿಸ್ಕೊಂಡ್ರೆ ಮಾತ್ರ ಪರಿಹಾರ, ನಮಗೆ ಉಳಿಗಾಲ ಇದೆ. ಇಲ್ಲಾಂದ್ರೆ ಮಲಬದ್ಧತೆಯಿಂದ ನಮ್ಮ ಜೀವನದಲ್ಲಿ ವಾತ, ಪಿತ್ತ, ಕಫ ವಿಕಾರಗಳು ಏನಾದರೂ ಏಕಕಾಲದಲ್ಲಿ ಉಂಟಾದ್ವು ಅಂದ್ರೆ ತ್ರಿದೋಷಜನ್ಯವಾಗಿ ಯಾವುದು ರೋಗ ತ್ರಿದೋಷಜನ್ಯವಾಗಿ ಬರ್ತದೆ, ಆ ರೋಗದಿಂದ ನಮ್ಮ ಯಾವತ್ತೂ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗದೆ ನರಕ ಯಾತನೆಯನ್ನು ಅನುಭವಿಸಿ ಸಾಯುವ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ತ್ರಿದೋಷಜನ್ಯವಾಗಿ ಹೃದಯ ರೋಗ ಬಂದ್ರೆ, ತ್ರಿದೋಷಜನ್ಯವಾಗಿ ಆ ಒಂದು ಕಫದ ರೋಗಗಳು ಬಂದ್ರೆ, ತ್ರಿದೋಷಜನ್ಯವಾಗಿ ಶರೀರದಲ್ಲಿ ನ್ಯೂಟ್ರಿಷನ್ಗಳ ವ್ಯಾಲ್ಯೂಗಳ ಕೊರತೆ ಉಂಟಾದ್ರೆ, ತ್ರಿದೋಷಜನ್ಯವಾಗಿ ಬರ್ತಕ್ಕಂಥ ಆ ಒಂದು ನರಗಳ ತೊಂದರೆ, ತ್ರಿದೋಷಜನ್ಯವಾಗಿ ಬರ್ತಕ್ಕಂಥ ಸಂಧಿವಾತದ ತೊಂದರೆ, ಥೈರಾಯ್ಡಿನ ತೊಂದರೆ, ಏನಾದ್ರೂ ತ್ರಿದೋಷಜನ್ಯವಾಗಿ ಬಂತು ಅಂದ್ರೆ ಅದು ರೋಗ ವಾಸಿ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂತ ತ್ರಿದೋಷಗಳನ್ನ ಅಸಮತೋಲನಗೊಳಿಸುವ ಒಂದು ಮೊದಲನೇ ಒಂದು ದೊಡ್ಡ ಕಾರಣ ಅಂದ್ರೆ ಅದು ಮಲಬದ್ಧತೆ. ನಾವು ಯಾವುದೇ ಯಾವುದೇ ರೋಗದ ಎಪಿಸೋಡನ್ನು ಪ್ರಾರಂಭ ಮಾಡ್ಬೇಕಂದ್ರೆ ಆ ಕಾರಣಗಳನ್ನು ಹೇಳೋ ಸಂದರ್ಭದಲ್ಲಿ ಮಲಬದ್ಧತೆ, ಅಜೀರ್ಣ ಅಂತಾನೆ ಶುರು ಮಾಡುತ್ತೆ. ಅದಕ್ಕೆ ಮಲಬದ್ಧತೆ ನಿವಾರಣೆಗೆ ಇಂಥ ಆಹಾರ ಕ್ರಮವನ್ನು ರೂಢಿಸ್ಕೊಳ್ಳಿ. ಆಹಾರದಲ್ಲಿ ಷಡ್ರಸಗಳಿರಬೇಕು. ಪದೇ ಪದೇ ಹೇಳ್ತಾ ಇದ್ದೀನಿ, ನೆನಪಿಸ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ ಎಲ್ಲ ಇರಬೇಕು. ಹಿಂದಿರ್ತಿತ್ತು, ಚಟ್ನಿ ಪುಡಿ ತಿಂತಾ ಇದ್ವಿ, ಉಪ್ಪಿನಕಾಯಿ ತಿಂತಾ ಇದ್ವಿ, ಕೋಸಂಬರಿ ತಿಂತಾ ಇದ್ವಿ. ಈಗೆಲ್ಲ ಮರೆಮಾಚಿದೆ. ಈಗಿನ ದುನಿಯಾ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಊಟ ಬೇಕಾ, ಹೊರಗಡೆ ಹೋಗಿ ಏನೋ ತಿಂದು ಬಂದ್ಬಿಡೋದು. ಅದಕ್ಕೆ ಮನೆಯಲ್ಲಿ ಆಹಾರ ಸೇವನೆ ಮಾಡೋದನ್ನು ರೂಢಿ ಇಟ್ಕೊಳ್ಳಿ. ಹಾಗೇನೆ ತರಕಾರಿ ಸೊಪ್ಪುಗಳು ಯಥೇಚ್ಛವಾಗಿರಲಿ, ಮೊಳಕೆ ಕಾಳುಗಳು ಇರಲಿ ಆಹಾರದಲ್ಲಿ, ಇದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ. ಗ್ಯಾಸ್ಟ್ರಿಕ್ ಆಗದೆ ಇದ್ರೆ ಹಸಿದೆ ಮೊಳಕೆ ಕಾಳುಗಳನ್ನ ಸೇವನೆ ಮಾಡಿ. ಕೆಲವೊಬ್ಬರಿಗೆ ವಾತ ಇರ್ತದೆ, ಗ್ಯಾಸ್ಟ್ರಿಕ್ ಆಗ್ತಾ ಇರ್ತದೆ, ಅಂಥವ್ರು ಬೇಯಿಸಿರ್ತಕ್ಕಂಥ ಮೊಳಕೆ ಕಾಳುಗಳ ಸಾಂಬಾರನ್ನು ತಿನ್ನೋದು. ಮೊಳಕೆ ಕಾಳುಗಳು, ಸೊಪ್ಪು, ತರಕಾರಿ, ಹಣ್ಣುಗಳು ನಿಮ್ಮ ಆಹಾರದಲ್ಲಿದ್ದು ಷಡ್ರಸಗಳು ನಿಮ್ಮ ಆಹಾರದಲ್ಲಿ ಸರಿಯಾಗಿದ್ದರೆ ನಿಮಗೆ ಮಲಬದ್ಧತೆ ಬರಕ್ಕೆ ಸಾಧ್ಯನೇ ಇಲ್ಲ. ಇದು ನಿಮ್ಮ ಆಹಾರದ ಕ್ರಮವಾಗಿರ್ಬೇಕು. ಮತ್ತೆ ಅಕ್ಕಿ, ಪಾಲಿಶ್ ಅಕ್ಕಿ ತಿನ್ನಬಾರ್ದು. ಪಾಲಿಶ್ ಆಗದೆ ಇರತಕ್ಕಂಥ ಅಕ್ಕಿ ತಿನ್ನಬೇಕು. ಹಾಗೇನೆ ನೀವೆಲ್ಲ ಏನ್ ಮಾಡ್ತೀರಿ, ಕೆಲವು ಜನ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಅದನ್ನ ಸಾಣಿಸ್ಬಿಟ್ಟು ಅದ್ರ ಮೇಲೆ ಇರ್ತಕ್ಕಂಥ ಹೊಟ್ಟನ್ನು ತೆಗಿತೀರಾ. ಹೊಟ್ಟೆ ತೆಗಿಬಾರ್ದು, ಅದರಲ್ಲೇ ಫೈಬರ್ ಇದೆ. ಹಂಗೆ ಮುದ್ದೆ ಮಾಡಬೇಕು, ಹಂಗೆ ರೊಟ್ಟಿ ಮಾಡಬೇಕು, ಹಂಗೆ ಚಪಾತಿ ಮಾಡಬೇಕು. ಪಾಲಿಶ್ ಆಗದೆ ಇರತಕ್ಕಂಥ ಅಕ್ಕಿ ತಿನ್ನಬೇಕು. ಇಂತಹ ಆಹಾರ ಕ್ರಮ ನಿಮ್ಮ ಮಲಬದ್ಧತೆಗೆ ಪರಿಹಾರ ಒದಗಿಸ್ತದೆ. ಇಷ್ಟೆಲ್ಲ ರೂಢಿ ಇಟ್ಕೋಬೇಕು. ಆಮೇಲೆ ಆಹಾರ ಸೇವನೆ ಮಾಡಿದ ತಕ್ಷಣ ನೀರು ಕುಡಿಬಾರ್ದು. ಏನೋ ಕುಡಿಬೇಕಂದ್ರೆ ತಟ್ಟೆ ತೊಳ್ಕೊಂಡು ಒಂದ್ 2-3 ಊಟ ಕುಡಿಬೋದು. ಯಾಕಂದ್ರೆ ಆ ಆಹಾರ ಸೇವನೆ ಮಾಡಿದ ತಕ್ಷಣ ನೀರು ಕುಡಿಯೋದ್ರಿಂದ ಅಜೀರ್ಣದಿಂದ ಮಲಬದ್ಧತೆ. ಭೋಜನ ಅಂತೆ ವಿಷಮ್ ವಾರಿಹಿ ಅಂತ ಕರೀತಾರೆ. ಇವಿಷ್ಟು ನೀವು ಜೀವನದಲ್ಲಿ ರೂಢಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೆ ರಾತ್ರಿ 6 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡ್ಬೇಕು. 7 ಗಂಟೆ ಮ್ಯಾಕ್ಸಿಮಮ್. ಅದು ಲಘು ಆಹಾರ, ಗಂಜಿ, ಕಿಚಡಿ ಇಂಥ ಆಹಾರ ತಿನ್ನಬೇಕು. ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಹಾರ ಸೇವನೆ ಮಾಡೋದಕ್ಕಿಂತ ಮೊದಲು
ಪರಿಪೂರ್ಣವಾಗಿ ಹಣ್ಣು ಸೇವನೆ ಮಾಡ್ತಕ್ಕಂಥದ್ದನ್ನು ರೂಢಿಯಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಇದು ಪರಿಪೂರ್ಣವಾಗಿ ಪರಿಹಾರ ಒದಗಿಸ್ತದೆ. ಅಥವಾ ತುಪ್ಪ ಕುಡಿಬೋದು, ಅಥವಾ ನಿಂಬೆಹಣ್ಣಿನ ಜ್ಯೂಸ್ ಕುಡಿಬೋದು ಆಹಾರ ಸೇವನೆ ಮಾಡೋದಕ್ಕಿಂತ ಮೊದಲು. ಹೀಗೆ ನೀವು ಮಾಡೋದ್ರಿಂದ ನಿಮ್ಮ ಮಲ ವಿಸರ್ಜನೆ ಮಾಡ್ತಕ್ಕಂಥ ಸಮಸ್ಯೆ, ಮಲಬದ್ಧತೆಯ ಸಮಸ್ಯೆ ದೂರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಹಾಗೆಯೇ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಮಾಹಿತಿ ನಮಗಷ್ಟೇ ಅಲ್ಲ, ಬೇರೆಯವ್ರಿಗೂ ಉಪಯೋಗ ಆಗಬೇಕು. ಹಾಗೆಯೇ ನಮ್ಮ ಮುಂದಿನ ಪೀಳಿಗೆ ಅದು ಆರೋಗ್ಯಕರವಾಗಿ ಬದುಕಬೇಕಂದ್ರೆ ಅವ್ರಿಗಿಂಥ ವಿಚಾರಗಳನ್ನು ತಿಳಿಸುವ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಯಾಕಂದರೆ ನಾವು ನಮ್ಮ ಪೂರ್ವಜರು ನೋಡಿದಾಗ 100 ವರ್ಷ ಬದುಕ್ತಾ ಇದ್ರು. ಈಗ ನಾವು 60-70 ವರ್ಷದಲ್ಲೇ ನಮ್ಮ ಜೀವನವನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ಪೀಳಿಗೆ 40-50 ವರ್ಷಕ್ಕೆ ಸಾಯುವ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಅವರಿಗಿಂತ ಒಂದು ಆರೋಗ್ಯದ ಒಂದು ಮಾರ್ಗದರ್ಶನವನ್ನು ನಾವು ನೀಡಬೇಕಂದ್ರೆ ಈ ವಿಚಾರ ನಾವು ಸತ್ತ ಮೇಲೂ ಕೂಡ ಜನರಲ್ಲಿ, ಜನ ಸಮುದಾಯದಲ್ಲಿ ಹರಡಬೇಕಂದ್ರೆ ಇದನ್ನು ಹೆಚ್ಚು ನಾವು ಪ್ರಚಾರ ಮಾಡೋದು, ಇದನ್ನು ಹೆಚ್ಚು ಜನರಿಗೆ ಹಂಚ್ಕೊಳ್ಳೋದು, ಶೇರ್ ಮಾಡೋದು, ಇಂಥ ವಿಚಾರಗಳನ್ನು ಎಲ್ಲರೂ ಹರಡತಕ್ಕಂಥದ್ದು ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ, ಇದು ನಿಜವಾಗಿರ್ತಕ್ಕಂಥ ನಮ್ಮ ದೇಶಭಕ್ತಿ ಅಂತಕ್ಕಂಥದ್ದು ನಾವು ಮರಿಬಾರ್ದು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸ್ವಸ್ಥ, ಸ್ವಾವಲಂಬಿ, ಸದೃಢ ಭಾರತದ ನಿರ್ಮಾಣ, ಆಧ್ಯಾತ್ಮಿಕ ಭಾರತದ ಕರ್ನಾಟಕದ ನಿರ್ಮಾಣ. ಅದಕ್ಕೆ ತಮ್ಮ ಸಹಕಾರ, ಆ ಸಹಕಾರ ಅಂದರೆ ಇದನ್ನು ಎಲ್ಲರ ಕಡೆಗೆ ಶೇರ್ ಮಾಡೋದು, ಇದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಬೇರೆಯವ್ರನ್ನ ಪ್ರೇರೇಪಣೆ ಮಾಡೋದು. ಹಾಗೆ ತಾವೇನಾದರೂ ನಮ್ಮ ಶಿಬಿರಗಳಿಗೆ ಭಾಗವಹಿಸ್ಲಿಕ್ಕೆ ಆಸಕ್ತಿ ಇದ್ದರೆ 5 ದಿವಸ ನಮ್ಮ ಆಶ್ರಮದಲ್ಲಿ ಶಿಬಿರ ಇರ್ತದೆ, ಯೋಗ ಮತ್ತು ಆಧ್ಯಾತ್ಮಿಕ ಶಿಬಿರ. ಅಲ್ಲಿ ಆಹಾರ ಕ್ರಮ, ಜೀವನ ಕ್ರಮ, ಯೋಗ, ಧ್ಯಾನ ಇವೆಲ್ಲವನ್ನು ಹೇಳ್ಕೊಡ್ತೇವೆ. ಆ ಶಿಬಿರದಲ್ಲಿ ನಾವು ಹೇಳ್ತಕ್ಕಂಥದ್ದು ನೀವು ಜೀವನದಲ್ಲಿ ರೂಢಿಸ್ಕೊಂಡ್ರೆ 100 ವರ್ಷ ಆರೋಗ್ಯವಾಗಿ ಬದುಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.